ದೇಶದ ಖ್ಯಾತ ವಕೀಲ ಫಾಲಿ ಎಸ್ ನಾರಿಮನ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 95 ವರ್ಷ ವಯಸ್ಸಾಗಿತ್ತು. ದೆಹಲಿಯಲ್ಲಿ ಹಿರಿಯ ವಕೀಲರಾದಂತಹ ಫಾಲಿ ನಾರಿಮನ್ ನಿಧನರಾಗಿದ್ದಾರೆ. ಕಾವೇರಿ ವಿವಾದದಲ್ಲಿ ರಾಜ್ಯ ಯಾವಾಗಲೂ ಅವರನ್ನ ನೆನಪಿಸಿಕೊಳ್ಳುತ್ತೆ. ದೇಶದ ಹಲವು ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಶಾಂತ್, ಫಾಲಿ ನಾರಿಮನ್ ಹೆಸರು ಬಹುಶಃ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ದೇಶದಲ್ಲೂ ಹಾಗೂ ರಾಜ್ಯದಲ್ಲೂ ಕೂಡ. ಒನ್ ಆಫ್ ದ ಬೆಸ್ಟ್ ಆಫೀಸರ್ ಆಫ್ ಲಾ, ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಆಫ್ ಅವರ್ ಟೈಮ್ ಫಾಲಿ ನಾರಿಮನ್. ನಮ್ಮ ಭಾಗ್ಯ ಅಂದ್ಕೊಳ್ತೀನಿ, ಅನೇಕ ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಅವರ ವಾದವನ್ನು ಆಲಿಸುವ ಸೌಭಾಗ್ಯ ನಮ್ಮದಾಗಿತ್ತು. ಅವರು ಇವತ್ತು ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಆದರೆ ಕರ್ನಾಟಕದ ಎಲ್ಲ ಜಲ ವಿವಾದಗಳಲ್ಲಿ ಕರ್ನಾಟಕ ಅಥವಾ ಭಾರತದಲ್ಲಿ ಯಾವಾಗ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ಫಾಲಿ ನಾರಿಮನ್ ಅವರ ವಾದ ಏನಿರುತ್ತೆ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಇಡೀ ದೇಶ ಉತ್ಸುಕವಾಗಿ. ಹೆಂಗಿರ್ತಿತ್ತು ವಾದ? ಐ ಮೀನ್, ಭಾವನ ಅನೇಕ ಪ್ರಕರಣಗಳಲ್ಲಿ ನಾನು ನೋಡಿದ್ದೀನಿ. ಈ ಕೇಸ್ ಬಿದ್ದೋಯ್ತು ಅನ್ನುವ ಸ್ಥಿತಿಯಲ್ಲಿ ಫಾಲಿ ನಾರಿಮನ್, ಸೊಲಿಸಿಟರ್ ಅಬ್ಜಿ ಅಂಥವ್ರು ಬಂದು ಕೋರ್ಟ್ಗಳಲ್ಲಿ ನಿಂತ್ಕೊಂಡು ಮೈ ಲಾರ್ಡ್ ಅಂತ ತಮ್ಮ ವಾದವನ್ನು ಶುರು ಮಾಡಿದಾಗ ಒಂದು ಕ್ಷಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ತಮ್ಮ ಯೋಚನೆಯ ಲಹರಿಯನ್ನು ಬದಲಾಯಿಸಬೇಕಾಗುತ್ತೇನೋ ಅನ್ನುವ ರೀತಿಯಲ್ಲಿ ಅವರ ವಾದ ಇರ್ತೈತಿ. ಏನು ತಯಾರಿ, ಏನು ಡಿಸಿಪ್ಲಿನ್ ನೋಡಿ. ಅನೇಕರು ಕರ್ನಾಟಕದಲ್ಲಿ ನಾರಿಮನ್ ಬದಲಾಗಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಬಟ್ ನಾರಿಮನ್ ಥರ ವಕೀಲರು ಕರ್ನಾಟಕಕ್ಕೆ ಎಂದೂ ಕೂಡ ಸಿಗಲ್ಲ. ಆ ಡೆಡಿಕೇಶನ್ನು, ಆನೆಸ್ಟಿ, ರಾಜ್ಯದ ವಕೀಲನಾಗಿದ್ದೀನಿ ಅನ್ನುವ ಕಾರಣಕ್ಕೆ ತಪ್ಪದಾಗಿರ್ತಕ್ಕಂಥ ಯಾವುದೇ ಒಂದು ಶಬ್ದವನ್ನು ಕೂಡ ಸುಪ್ರೀಂ ಕೋರ್ಟ್ನ ಮುಂದುಗಡೆ ಫಾಲಿ ನಾರಿಮನ್ ಅಂಥ ವಕೀಲರು ಇಡ್ಲಿಕ್ಕೆ ತಯಾರಾಗ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ನಾವೆಲ್ಲ ಸ್ಟಾರ್ಟಿಂಗ್ ಹೋದಾಗ ಇಲ್ಲಿ ನಮ್ಮ ಆಗಿನ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಹೇಳ್ತಾಯಿದ್ರು, ನಾವು ಕಾನೂನನ್ನು ಟೀಮನ್ನು ಬದಲಾಯಿಸ್ತೀವಿ, ಫಾಲಿ ನಾರಿಮನ್ ಬೇಡ ಅಂತಕ್ಕಂಥದ್ದನ್ನು. ದಿಲ್ಲಿಗೆ ಬಂದಾಗ ಫಾಲಿ ನಾರಿಮನ್ ಯೂಶ್ವಲಿ ಏನು ಗೊತ್ತಾ, ಅವರೆಲ್ಲ 8:45 ಸುಪ್ರೀಂ ಕೋರ್ಟಿಗೆ ಬಂದುಬಿಡ್ತಾರೆ. 9 ಗಂಟೆ ಸುಮಾರಿಗೆ ತಯಾರಿಯ ನಂತರ 10:00 ಸುಪ್ರೀಂ ಕೋರ್ಟ್ ಶುರು ಆಗುತ್ತೆ. 3:30 ಅವ್ರ ಮನೆಗೆ ಬಂದುಬಿಡ್ತಾರೆ. ಒಂದು ನ್ಯಾಪ್ ತೊಗೊಂಡು 5 ಗಂಟೆಗೆ ಅವ್ರು ಅಪಾಯಿಂಟ್ಮೆಂಟ್ಸ್ ಕೊಡ್ತಾ ಇರ್ತಾರೆ. 5:30 ಅವರು ವಾಕಿಂಗ್ ಸ್ಟಿಕ್ ಹಿಡಿದು ಹೌಜ್ ಖಾಸ್ದಲ್ಲಿ ವಾಕಿಂಗ್ ಅವ್ರದ್ದು. 5:35 ಮುಖ್ಯಮಂತ್ರಿಯೇ ಬರಲಿ, ಅವರೇನು ನಿಲ್ತಿರಲಿಲ್ಲ. ಮತ್ತು ನಮ್ಮ ಇಲ್ಲಿನ ರಾಜಕಾರಣಿಗಳು ಫಾಲಿ ನಾರಿಮನ್ ಹಾಗೆ ಅವ್ರನ್ನ ಬದಲಾಯಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಿದ್ರಲ್ಲ, ಎಂದೂ ನಾನು ಇವತ್ತಿನವರೆಗೆ ನೋಡಿದ್ದೀನಿ ಯಾವ ಮುಖ್ಯಮಂತ್ರಿಯ ಭೇಟಿಗೂ ಫಾಲಿ ನಾರಿಮನ್ ಕರ್ನಾಟಕ ಭವನಕ್ಕೆ ಬಂದಿಲ್ಲ. ಒಮ್ಮೆ ಅವತ್ತು ದೇವೇಗೌಡರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ರು ಅನ್ನೋದು ಬಿಟ್ಟರೆ, ಅದರ್ವೈಸ್ ಮುಖ್ಯಮಂತ್ರಿಗಳೇ ಅವ್ರ ಮನೆಗೆ ಹೋಗ್ಬೇಕು. ಅಂದರೆ ನಾನು ಯಾವಾಗಲೂ ಇದನ್ನು ನೋಡ್ತಾ ಇದ್ದೆ, ಒಂದು ಕಡೆ ಅಧಿಕಾರ, ಒಂದು ಕಡೆ ಜ್ಞಾನದ ಮೆಟ್ಲು ದೊಡ್ಡದಿರುತ್ತೆ ಯಾವಾಗಲೂ. ನಾರಿಮನ್ ಎದುರುಗಡೆ ಮುಖ್ಯಮಂತ್ರಿಗಳು ಅಂದರೆ, ನಾನು ನಿಮಗೆ ಜನರಿಗೆ ಗೊತ್ತಿರಲಿ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಭಾಳ ದೊಡ್ಡ ಹಿರಿಯ ವ್ಯಕ್ತಿ ಎದುರುಗಡೆ ಕೂತಾಗ ನಾವು ಪೂರ್ತಿ ಚೇರಲ್ಲಿ ಕೂತ್ಕೊಳ್ಳಲ್ಲ, ಸ್ವಲ್ಪ ಮುಂದುಗಡೆ, ಅದೊಂದು ಅಭ್ಯಾಸ ಅಲ್ವಾ. ನಾರಿಮನ್ ಎದುರುಗಡೆ ಮುಖ್ಯಮಂತ್ರಿಗಳು ಹಾಕಿ ಕೂತ್ಕೊಂಡು ಮಾತಾಡ್ತಾ ಇರೋದನ್ನು, ಎಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ತನ್ನ ಅಸ್ಖಲಿತ ಜ್ಞಾನೇನ ಸದೃಶಂ ಅಂತ ಹೇಳ್ತಾರಲ್ಲ, ಅದು ನಿಜ ಅನಿಸೋದು ಇಂಥ ವ್ಯಕ್ತಿಗಳಿಂದ. ಅವರಿಗೆ ಚಿರಶಾಂತಿ ಸಿಗಲಿ ಅಂತಷ್ಟೇ ನಾವು. ಕರ್ನಾಟಕದ ನೀರು, ಕರ್ನಾಟಕದ ಪಾಲು, ಕರ್ನಾಟಕ ನಿಮ್ಮ ಆಲಮಟ್ಟಿ ಅಣೆಕಟ್ಟಿನ ಎತ್ತರದ ಪ್ರಶ್ನೆ ಇರ್ಬೋದು, ಮತ್ತು ಕಾವೇರಿ ನಮಗೆ ಜಾಸ್ತಿ ಎಲೋಕೇಶನ್ ಫೈನಲ್ ಇದರಲ್ಲಿ ಬಂದಿದ್ದಿರ್ಬೋದು, ಅದರಲ್ಲಿ ನಾರಿಮನ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಶಾಂತಿ ಸಿಗಲಿ. ಇದೇ ಸುದ್ದಿಯೊಂದಿಗೆ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.